ಮನೆಗೆ ಹೋಗಿ ಗಂಡ ಹೆಂಡ್ತಿನ ವಿಶ್ ಮಾಡ್ಬೇಕಂದ್ರೆ ನಾನು ಅವನ ಮನೆ ಸಹಿತ ನೋಡಿಲ್ಲ. ಇಲ್ಲಿಯಾರು ಬೇರೆ ಕಾಣ್ತಾ ಇಲ್ಲ, ಅವನ ಮನೆ ಎಲ್ಲಿದೆ ಅಂತ ಕೇಳಿದ್ರು. ಓ, ಈ ಕಡೆ ಒಬ್ರು ಔಷಧ ತಗೊಂಡು ಬರ್ತಾ ಇದ್ದಾರೆ. ಬಹುಶಃ ಅವ್ರಿಗೆ ನಮ್ಮ ಮದುವೆ ಮನೆ ಗೊತ್ತಿದ್ರು ಗೊತ್ತಿರ್ಬೋದು. ಬರ್ಲಿ ಕೇಳಿದ್ರೆ. ಇವ್ರೆ ಒಂದು ನಿಮಿಷ. ನನ್ನ ಹೆಸರು ಇವರೇ ಅಲ್ಲ, ಸಾವಿತ್ರಿ ಅಂತ. ಸಾವಿತ್ರಿನಾ? ಯಾಕೆ, ಏನಾದ್ರೂ ಕೆಲಸ ಇತ್ತಾ? ಹಾ, ಕೆಲಸ ಇತ್ತು. ನೀವು ಇದೇ ಊರಿನೊಳಂತೆ ಕಾಣುತ್ತೆ. ಕಾಣೋದೇನ್ ಬಂತು, ಇದೆಲ್ಲ ನಮ್ಮೂರೇ. ಅವರು ನಿಮ್ಮೂರಲ್ಲರೂ ಒಬ್ರು ಬೇಕಾಗಿತ್ತು ನನಗೆ. ಅವ್ರು ಇವರು ನನ್ನ ಗೆಳೆಯ, ಅವ್ರ ಇವ್ರ ಮನೆ ಗೊತ್ತಾ? ನಂಗೆ ಅವ್ರ ಹೆಸರು ನೆನಪಾಗ್ತಾ ಇಲ್ಲ ನೋಡಿ. ಅವ್ರ ಇವ್ರ ಮನೆ ನನಗೆ ಗೊತ್ತಿಲ್ಲ, ನನ್ನ ಮನೆ ಮಾತ್ರ ನಂಗೆ ಗೊತ್ತು. ಬರ್ತೀನಿ. ಅಲ್ಲ, ಅವ್ರು ಸಖತ್ತಾಗಿದ್ದಾರೆ. ನನ್ನ ಮಾತು ಹೆಸರು ಸಾವಿತ್ರಿ ಅಂತ. ಸುಂದರ ರೂಪ, ಮಾತಿನಲ್ಲಿ ಮಾಧುರ್ಯ, 18 ತುಂಬಿದ ತುಂಬು ಯೌವನ, ಹಸಿಮಣಿ ಮೇಲೆ ಕುಳಿತು ಅಕ್ಷತೆ ಹಾಕಿಸ್ಕೊಳ್ಳೋ ವಯಸ್ಸು. ಪುಣ್ಯ ಮಾಡಿರ್ಬೇಕು ಇಂಥವಳನ್ನ ಪಡೆಯೋದಕ್ಕೆ. ಒಂದು ವೇಳೆ ಇವಳೇ ಏನಾದ್ರೂ ನನ್ನವಳಾದ್ರೆ? ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ! ಕನಸು ಎಲ್ಲ ಹಗಲು ಕನಸು. ಒಂದು ವೇಳೆ ಈ ಕನಸು ನನಸಾದ್ರೆ ನನ್ನ ಭಾಗ್ಯಕ್ಕೆ ಎಣೆಯಿಲ್ಲ. ಚಚೆ, ಈ ಹುಡುಗಾಟದಲ್ಲಿ ನನ್ನ ಗೆಳೆಯ ಅಜಯನನ್ನೇ ಹುಡುಕೋದು ಮರ್ತ್ಬಿಟ್ಟೆ. ಎಲ್ಲಿದ್ದಾನೋ, ಏನ್ ಮಾಡ್ತಾ ಇರ್ತಾನೋ ಯಾರಿಗ್ ಗೊತ್ತು. ಏನದು ಬಂದು ಬಹಳ ಹೊತ್ತಾಯ್ತು ಪೂಜೆ. ನನ್ನ ಮನೆ ಕಡೆ ಬರಬಾರ್ದೇನೋ ಹಾಗಿದ್ರೆ? ನಿನ್ನ ಮನೆ ನೋಡಿದ್ರಲ್ವೇ ಅಲ್ಲಿವರೆಗೂ ಬರೋದಕ್ಕೆ. ಇವತ್ತಾದ್ರೂ ಬರ್ತೇವಿಲ್ಲೋ ಪುಣ್ಯಾತ್ಮ? ಖಂಡಿತ ಬರ್ತೀನಿ, ಆಯ್ತಾ? ತುಂಬಾ ಸಂತೋಷನಪ್ಪ. ಯಾಕೋ ಇಷ್ಟು ನಿನಗೆ ಆನಂದ? ಎಂದು ಬರಲಾರ್ದ ಈ ನನ್ನ ಸ್ನೇಹಿತ ಇವತ್ತು ನನ್ನ ಮನೆಗೆ ಬರ್ತೀನಿ ಅಂದಲ್ಲ, ಅದಕ್ಕೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಕಾಲ ಪುರುಷನ ನಿರ್ಣಯದಂತೆ ನಡೆಯುವವರು ನಾವು. ಯಾವ ವೇಳೆಯಲ್ಲಿ ಯಾರ ಕೈಯಿಂದ ಏನೇನು ಮಾಡಿಸ್ತಾನೋ ಅವನಿಗೆ ಗೊತ್ತು. ಅವನ ಆಡಿಸಿದಂತೆ ಆಡುವ ಸೂತ್ರದ ಗೊಂಬೆಗಳು ನಾವು. ನಿಜ ಕಣ ನಿಮ್ಮ ನಿಜ. ಆ ವಿಧಿ ನನ್ನ ಜೀವನದಲ್ಲೂ ಆಟ ಆಡ್ಬಿಟ್ಟ. ಯಾಕಪ್ಪ ಜೀವನ? ನನ್ನ ತಂದೆ ಎನಿಸಿಕೊಂಡವ ಮಗನ ಹೆಂಡತಿಯ ಮೇಲೆ ಮೋಹ ಪಡುವಂತೆ ಮಾಡ್ತಾನೆ. ಹಾಲಿನಂತ ನನ್ನ ಸಂಸಾರದಲ್ಲಿ ಹಾಲಾಹಲವನ್ನೇ ಎಬ್ಬಿಸಿ ನಾನಂದು ರಾದುಷ್ಟ. ಅಂದಾಗೆ ನಿನ್ನ ತಂಗಿಯರ ಮದುವೆ ಆಯ್ತೇನೋ? ಒಬ್ಬಳದಾಗಿದೆ, ಇನ್ನೊಬ್ಬಳದು ಮುಂದಿನ ತಿಂಗಳಲ್ಲೇ ಇದೆ. ಅಂದಾಗೆ ಅದೇ ಈ ಸಲ ನನ್ನ ತಂಗಿ ಮದುವೆಗೆ ನೀವಿಬ್ರು ಗಂಡ ಹೆಂಡತಿ ತಪ್ಪದೇ ಬರ್ಬೇಕಪ್ಪ. ಖಂಡಿತವಾಗ್ಲೂ ನನ್ನ ಹೆಂಡತಿನ ನನ್ನ ಜೊತೆ ಕರ್ಕೊಂಡ್ ಬರ್ತೀನಪ್ಪ. ಆಯ್ತಾ? ಆದ್ರೆ ನೀನೊಂದನ್ನು ಮಾತು ನಡೆಸ್ಕೊಡ್ಬೇಕು. ಏನ್ ಬೇಕು ಹೇಳ. ನಿಂಗೆ ಏನು ಬೇಡಪ್ಪ. ನಿನ್ನ ತಂಗಿಯರ ಮದುವೆ ಆದ್ಮೇಲೆ ಆಗ್ಲಿ ಮುಪ್ಪಿನವರಾದ ನಿನ್ನ ತಾಯಿಯನ್ನ ಜೋಪಾನ ಮಾಡಬೇಕು. ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗೋದಕ್ಕಾಗಿ ಮನೆಯಲ್ಲಿ ಒಂದು ಹೆಣ್ಣು ಜೀವ ಇರಬೇಕು. ಯಾಕೆ ಸಿಂಗಲ್ ಅದಿ ಮದುವೆ ಮಾಡ್ಕೊಂತ ಹೇಳ್ತಾ ಇದ್ದೀವಿ. ಹೌದಲ್ವೇನೋ? ಮತ್ತೆ ಯಾರು ಬೇಡ ಅಂತಾರೋ? ನನ್ನ ತಂಗಿಯ ಮದುವೆ ಆದ ತಕ್ಷಣ ನಾನು ಖಂಡಿತ ಮದುವೆ ಮಾಡ್ಕೊತೀನೋ. ಹಾಗಾದ್ರೆ ಈ ನನ್ನ ಸ್ನೇಹಿತ ಮದುವೆ ಆಗ್ತಾನೆ. ಕನ್ಯಾ ನೋಡೋ ಜವಾಬ್ದಾರಿ ನನ್ ಕಣ. ಅಂದ್ರೆ ಈ ಮಾತು ಖಂಡಿತ ನಡೆಸ್ಕೊಡ್ತೀಯ? ನಡೆಸ್ಕೊಡ್ತೀಯ ಅಲ್ಲ, ನಡೆಸ್ಕೊಡು ಅಂತ ಆರ್ಡರ್ ಮಾಡಬೇಕು ನೀ ನನಗೆ. ಹಾಗಾದ್ರೆ ನನ್ನ ಮನಸ್ಸಿಗೆ ಒಪ್ಪುವಂತ ಕನ್ಯಾ ನೋಡೋ ಕೆಲಸ ನಂದು. ಒಂದ್ ವೇಳೆ ಅವಳು ಒಪ್ಪಲಿಲ್ಲ ಅಂದ್ರೆ ಅವಳನ್ನೊಪ್ಪಿಸಿ ನನ್ನ ಜೊತೆ ಮದುವೆ ಮಾಡೋ ಜವಾಬ್ದಾರಿ ನೀನು. ಅಂಥ ಪ್ರಸಂಗ ಬಂದದ್ದೇ ಆದರೆ ಬರಬಹುದು. ಈ ನನ್ನ ಪ್ರಾಣ ಸ್ನೇಹಿತನ ಸುಖಕ್ಕಾಗಿ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ದೋಸ್ತ, ಇದಕ್ಕೆ ಸತ್ತು ಸ್ವರ್ಗದಲ್ಲಿರೋ ನನ್ನ ತಾಯಿ ಮೇಲೆ ನನಗೆ ನೀನು ಮುಖ್ಯ, ನಮ್ಮಿಬ್ಬರ ಸ್ನೇಹ ಮುಖ್ಯ. ಅಜಯ್, ನಾನು ಇದುವರೆಗೂ ಎಷ್ಟೆಲ್ಲ ಜನ ಸ್ನೇಹ ಮಾಡಿದೆ, ಆದ್ರೆ ನಿನ್ನಂತ ಸ್ನೇಹಿತನ ನಾನು ನೋಡೇ ಇಲ್ಲ. ನನಗೂ ಇದುವರೆಗೂ ಮದುವೆ, ಮಡದಿ, ಮಕ್ಕಳು ಇವು ಯಾವ ವಿಚಾರ ನನ್ನ ತಲೆಯಲ್ಲಿ ಒಂದು ಸ್ವಲ್ಪನೂ ಬರಲಿಲ್ಲ. ಯಾಕೋದು ಬರ್ತಾನೆ ಯಾಕೂ ಗೊತ್ತಿಲ್ಲ. ಆದ್ರೆ ಇವತ್ತು ನನ್ನ ಮನಸ್ಸು ನನ್ನನ್ನ ಮೋಹದ ಬಲೆ ಒಳಗೆ ಕೆಡವಿತು. ನಾನು ನೋಡಿದ ಆ ಸುಂದರ ಹೆಣ್ಣಿನ ರೂಪ ನನಗೆ ಮತ್ತೆ ಹುಚ್ಚಿಡ್ಸಾಗಿದೆ. ಅಜಯ್, ನಿಜ ಹೇಳ್ತಾ ಇದ್ದೆ, ಅವಳಿಲ್ಲದೆ ನಾನು ಬದುಕೋದಿಲ್ಲ. ಅಜಯ್, ಬದುಕೋದೇ ಇಲ್ಲ. ಇವತ್ತಿ ನನ್ನ ಗೆಳೆಯ ನಿಜವಾದ ಗಂಡು ಅಂತೀನ.
ಯಾಕೆ? ಮದುವೆನೇ ಬೇಡ, ಹುಡುಗಿರ ಸಹವಾಸನೇ ಬೇಡ, ಅವ್ರ ಮೆಸೇಜ್ ಗಿಸೇಜ್ ಯಾವುದೂ ಬೇಡ ಅಂತಿದ್ದ ಈ ನನ್ನ ಗೆಳೆಯ ಇವತ್ತು ಮದುವೆಗೆ ಸಿದ್ಧನಾಗಿ ಒಂದು ಹುಡುಗಿ ಮೇಲೆ ಮನಸ್ಸು ಮಾಡಿದ್ದಾನಲ್ಲ. ಹೇ ಮಗ, ಯಾರು ಯಾರು ಲಕ್ಕಿಗರ್ಲ? ಲೇ ಅವಳು ಯಾರು ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ ಬುದ್ಧಿ. ನೀನು ತಮಾಷೆ ಮಾಡೋದು ಬೇರೆ ಯಾರು ಸಿಕ್ಕಿಲ್ವೇನು? ಎಲ್ಲ ಮಾಡೋದು ನನ್ನ ಜೊತೆಗಿಲ್ಲ. ಅಲ್ಲ ಕಣೋ, ಏನ್ ಮಾಡ್ತೀವೋ ಮರ, ತಮಾಷೆ ಮಾಡ್ತೀನಿ ರೋಡ್ ಮೇಲೆ ನಿಂತ್ಕೊಂಡು. ಹೌದು, ಗೊತ್ತಿಲ್ಲದ ಹುಡುಗಿ ಜೊತೆ ಅದು ಹೇಗೋ ನಿನ್ ಪ್ರೀತಿ ಮಾಡಿದೆ. ಪ್ರೀತಿಗೆ ಕಣ್ಣಿಲ್ಲ. ಅವಳು ನನ್ನನ್ನು ಇಷ್ಟಪಟ್ಟಿದ್ದಾಳೆ ಇಲ್ವ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಅವಳನ್ನ ನೋಡಿದ ಕೂಡಲೇ ನಿರ್ಧಾರ ಮಾಡಿದ್ದೀನಿ, ಅವಳನ್ನೇ ಮದುವೆ ಆಗಬೇಕು ಅಂತಲ್ಲ. ಎಕ್ಸಾಕ್ಟ್ಲಿ. ಏ ವಿಜಯ್, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಏನೇಳ? ತುಡುಕು ಬಲು ಕೆಡುಕು ಅಂತ. ಅವಳು ಯಾರು? ಕನ್ಯೆಯೋ, ಮುತ್ತೈದೆಯೋ, ವಿಧವೆಯೋ? ಇದಾವುದನ್ನು ಅರಿಯದೆ ಮುಖ ನೋಡಿ ಮೋಹ ಪಡೋದು ಹುಚ್ಚುತ್ತಾನ ಕಣ. ಕರೆಕ್ಟ್. ಒಂದು ವೇಳೆ ಅವಳು ನನಗೆ ದಕ್ಕಲಿಲ್ಲ ಅಂದ್ರೆ ನಾನು ಹುಚ್ಚನಾಗೋದು ಖಂಡಿತ. ಅಜಯ್, ಅವಳು ಮುತ್ತೈದೆ ಅಲ್ಲ, ವಿಧವೆನೂ ಅಲ್ಲ. ಯಾಕಂದ್ರೆ ಅವಳ ಕೊರಳಲ್ಲಿ ತಾಳಿ ಇರ್ಲೇ ಇಲ್ಲ. ನೋಡು ಅಜಯ್, ಈ ನಿನ್ನ ಗೆಳೆಯ ಸುಖವಾಗಿರ್ಲಿ ಅಂತ ನೀವು ಬಯಸಿದ್ರೆ ಹೋಗಿ ಅವಳನ್ನ ಒಪ್ಪಿಸಿ ಹಿಡ್ಕೊಂಬ. ಇಲ್ಲ ಅಂದ್ರೆ ಆಯ್ತು ಬಾರು, ಅವಳನ್ನ ಒಪ್ಸಿ ಹಿಡ್ಕೊಂಡು ಕರ್ಕೊಂಡು ಎಲ್ಲ ಮಾಡ್ಕೊಂಡ್ ಬರ್ತೀನಿ. ಓಕೆ. ನೀ ನೋಡಿರೋ ಕನ್ಯೆ ಯಾವ ಊರು ನೋಡಪ್ಪ? ಇದೇ ಊರ್ನೋಳು. ಇನ್ನೂ ಒಳ್ಳೇದೇ ಆಯ್ತಲ್ಲ. ನೀ ನೋಡಿರೋ ಕನ್ಯೆ ಇದೇ ಊರ್ನವಳು ಅಂದ್ಮೇಲೆ ಅದು ಯಾಕೆ ನನಗೆ ಒಪ್ಸೋಕೆ ಈಸಿ ಆಯ್ತಲ್ಲ. ದಟ್ಸ್ ದ ಪಾಯಿಂಟ್. ಮಗ, ಅವಳ ಹೆಸರು ಏನಂತ ಕೇಳಿದೆ? ನಾ ಕೇಳಿದೆ. ಅವಳ ಹೆಸರು ಅವಳ ಹೆಸರು ಅವಳ ಹೆಸರು ಅವಳ ಹೆಸರು ಸಾವಿತ್ರಿ ಅಂತ. ಹೆಸರಿನ ಕನ್ಯಾಮಣಿ ನಮ್ಮೂರಲ್ಲಿ ಯಾರು ಇಲ್ಲವಲ್ಲ. ಏ ವಿಜಯ್, ನೀನು ಅವಳ ಎಲ್ಲಿ ನೋಡಿದೆ? ಇಲ್ಲೇ ಇದೇ ನಿಮ್ ತೋಟದಾರಿಯಲ್ಲಿ ನೋಡಿದೆ. ಅವಳನ್ನ ತಡೆದು ನಿಲ್ಲಿಸಿ ಮಾತಾಡ್ತೆ. ನಿನ್ನ ಮನೆ ಕೇಳಬೇಕನ್ನೋ ಅಷ್ಟರಲ್ಲಿ ನಾಚಿಕೊಂಡು ಹೊರಟೆ ಹೋದ್ಲು. ಮಂಗನಂತ ನನ್ನ ಮನಸ್ಸು ಅವಳನ್ನ ಬಯಸ್ತದೆ, ಅವಳನ್ನ ಬಯಸ್ತು. ನನ್ನ ತೋಟದ ಈ ದಾರಿಯಲ್ಲಿ ಬಂದವಳು ಅಂದ್ರೆ ನನ್ನ ಹೆಂಡತಿ ಸಾವಿತ್ರಿ ಏನಾದ್ರೂ ನೀನು ಭೇಟಿಯಾಗಿರ್ಬೋದು. ಬಂದವಳು ನನ್ನ ಹೆಂಡತಿ ಅಂತ ಹೇಗೆ ಯಾಕೆ ಏನ್ ವಿಚಾರ ಮಾಡ್ತಾ ಇದೀಯ? ಏ ವಿಜಯ್, ನೀನು ಸಾರ ವಿಚಾರ ಮಾಡ್ದೆ ತಪ್ಪು ಮಾಡ್ತಿದ್ಯಾ ಕಣೋ. ಅಜಯ್, ತಪ್ಪು ಒಪ್ಪು ಯಾವುದು ಅಂತ ನನಗೂ ತಿಳಿಯುತ್ತೆ. ನೀನು ಮೊದಲು ಹೋಗಿ ಅವಳನ್ನ ಒಪ್ಸು. ಒಂದು ವೇಳೆ ಅವಳು ಒಪ್ಪಲಿಲ್ಲ ಅಂದ್ರೆ ನಿನಗೆ ಮಿಕ್ಕಿದ ಟೈಮ್ಗೆ ನಾನು ವಿಚಾರ ಮಾಡ್ತೀನಿ. ಅವಳು ಒಪ್ಪಿದಳು ಅಂದ್ರೆ ಈ ಜನ್ಮದಲ್ಲಿ ನನ್ನ ಮದುವೆ, ಇಲ್ಲ ಅಂದ್ರೆ ಕೊನೆಗೂ ಅವಳ ಜೊತೆ ಮಾತಾಡದೆ ಅವಳನ್ನ ನೋಡದೆ ಅಂತ ಸಂತೋಷದಲ್ಲಿ ಹೀಗೆ ಬ್ರಹ್ಮಚಾರಿಯಾಗಿ ಕಾಲ ಕಳೆದು. ಅಜಯ್, ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನೀನು ನಿನ್ನ ಹೆತ್ತವರ ಮೇಲೆ ಆಣೆ ಇಟ್ಟಿದ್ದೀಯಾ? ನಿನ್ನ ಗೆಳೆಯ ಜೀವದಿಂದ ಇರಬೇಕು ಅನ್ನೋ ಆಸೆ ನಿನಗಿದ್ರೆ ಹೋಗಿ ಅವಳನ್ನ ಕಂಡು ಒಪ್ಪಿಸ್ಕೊಂಡು ಬಾ. ಇಲ್ಲ ಅಂದ್ರೆ ಇದೇ ನಿನ್ನ ಕೊನೆ ಭೇಟಿ. ಬರ್ತೀನಿ. ವಿಜಯ್, ಅವಳನ್ನ ಕಂಡು ಮಾತಾಡಲಾರ್ದೆ ನೀನು ನನ್ನೊಂದಿಗೆ ಮಾತಾಡುತ್ತೆ ಆದ್ರೆ ನಿನಗೆ ನಿನ್ನ ಹೆತ್ತವರ ಆಣೆ. ಅಜಯ್, ಇಲ್ಲಿ ಬನಶಂಕರಿ ದೇವಿ ಗುಡಿಯಲ್ಲಿ ಕುಳಿತಿರ್ತೀನಿ. ಅವಳ ವಿಚಾರ ಏನು ಅಂತ ಬಂದು ತಿಳಿಸು, ನಾನಿನ್ ಬರ್ತೀನಿ. ಅಜಯ್, ನನ್ನ ಬದುಕು ನಿನ್ನ ಕೈಯಲ್ಲಿದೆ. ನನಗೆ ಸಾವು ತರುವುದಕ್ಕೆ ಬೆಳಗ್ಗೆ ಹೊಡೆಯಲು ತಂದ ವಿಷ ನನ್ನ ಕೈಯಲ್ಲಿದೆ. ತಪ್ಪು ಮಾಡ್ತಿದ್ಯಾ? ನಿನಗೆ ನನ್ನ ದೇಹ ಮುಖ್ಯನೋ ಅಥವಾ ನನ್ನ ಸಾವು ಮುಖ್ಯನೋ ನೀನೇ ನಿರ್ಧಾರ ಮಾಡು. ಹೋಗೋ, ಏನು ಕಷ್ಟ ಮಾಡ್ತಾ ಇದ್ದೀನಿ. ಅವಳು ಒಪ್ಪೋದು ಒಪ್ಪೋ.
ಸೀಸನ್ ಮದುವೆಯಾಗ ಯೋಗ ಕೂಡಿ ಬಂತಪ್ಪ. ಎಲ್ಲಿ ಈಗ ಎಕ್ಕಿಗಳಕ್ಕೆ ಜೋರು ಮಾಡ್ತಾರಂತ ಮಾಡಿದ್ದೆ ನೋಡ್ರ. ಮುಂದಿನ ತಿಂಗಳಲ್ಲೇ ಬನಶಂಕರಿ ದೇವಿ ಗುಡಿಯಾಗ ನನ್ನ ಮದುವೆ ಐತಿ, ತಪ್ಪಿಸ್ಲಾರ್ದಂಗೆ ಎಲ್ಲರೂ ಬಂದ್ಬಿಡ್ರು. ಬರ್ರಿ ಮಾಡಿ ಊಟ ಅಲ್ಲೇ ಮನ್ಯಾಗ ಅಣ್ಣ ಸ್ವಲ್ಪ ನನ್ನ ಕೊಡೋದಿನ್ನ. ಆಯೇ ಸಾಕಿ 150 ಕೊಟ್ಟಿಲ್ಲ ನಾನು ಹೆಣಕ್ಕೆ ನನ್ನ ಮದುವೆಗೆ. ನಾಳೆ ನನ್ನ ಮಕ್ಕಳಿಗೆ ಅದನ್ನ ಹೇಳ್ತೀನಿ ನಾನು, ನೋಡಪ್ಪ 150 120 ರೂಪಾಯಿ ತಂಡ್ಯಾಗ ಬಂದು ನನಗೆ ಆಯರ್ ಮಾಡಿದ್ರು ಅಂತ ಹೇಳ್ತೀನಿ. ಎಂಥ ಹುಡುಗಿ ಸಿಕ್ಕಡ್ರಿ ಅಣ್ಣ, ಒಂದು ದಿವಸ ಮುಟ್ಟಿಸ್ಕೊಳ್ಳಿಲ್ಲ, ಮುಟ್ಟು ಕೊಡಿಸ್ಕೊಳ್ಳಿಲ್ಲ, ಕಸ್ಮ ಅಂತ ಹುಡುಗಿ ನನಗೆ ಸಿಕ್ಕಾದ್ರೆ 70 ಜನ ಪುಣ್ಯ ಮಾಡಿದ್ದೆ. ನೀ ಪುಣ್ಯ ಮಾಡಿದ್ರೆ ನನಗೆ ಆಗಿತ್ತ ಹೊತ್ತು ಬರ್ತಿತ್ತ. ಸಂಸ್ಕೃತಿ ಕಲಿಸಿಲ್ಲ ಮಗಳಿಗೆ. ಮದುವೆಕ್ಕಿಂತ ಮುಂಚಿನ ಸಿದ್ಧಿ ಅಂತಾಳೆ, ಮದುವೆ ಆದ್ಮೇಲೆ ಬಾಡ್ಯಾ ಭಾಷೆ ಅಂತಾಳೆ. ಬರ ಬರ ಮಗಳಿಗೆ ಪಾಪಿ ಚಿರಾಯು. ಏನದು ಗಜೇಂದ್ರಗಡ ಊಟ? ಇದು ಬ್ರಹ್ಮಾಂಡದಲ್ಲಿ ಉತ್ಪತ್ತಿಯಾಗಿದ್ದು. ನಾ ಇನ್ನು ಜೈ ಕಿಸಾನ್ ಬೀಜನೇ ಗೊತ್ತಿಲ್ಲ, ಅದು ಯಾಕೆ ಉತ್ಪತ್ತಿ ಆಯ್ತು? ಹಂಗೆಲ್ಲ ಮಾತಾಡಬೇಡ ಸಿದ್ದರಾಜು. ಅಯ್ಯ ಯಾಕೆ ಕೊಡೆ? ನಾನೀಗ ಪಕ್ಕ ಶೀಲವತಿ ಹೆಣ್ಣದಿನಿ. ಅವ್ವ ನೀ ಶೀಲವಂತಲ್ಲೋ, ನಿಮ್ಮ ಪಕ್ಕ ಗರ್ಭವಂತಿ. ನಂಬಿದ ಗಂಡಿಗೆ ನಂಜಿನ ಊಟ ಮಾಡಿಸ್ಬೇಕು 33 ಬಿಟ್ಟಾಕಿ. ನಾನು ಇವತ್ತಿಂದ ನಿನ್ನ ಸಂಘ ಕಟ್. ನೀ ಕಟ್ ಅಂದ್ರೆ ನಾ ಬಿಡ್ಬೇಕು. ಯಾತ್ರಾಗ ನೀ ಯಾರು ನಾ ಯಾರು? ಈ ಆಲಮಟ್ಟಿ ಡ್ಯಾಮ್ ತಯಾರಾಗಕ್ಕೆ ನೀನ ಕಾರಣ. ಯಾವ್ದೋ ಹಿರಿಯರ್ ಇಂಜಿನಿಯರ್ ಬಂದು ಪಿಲ್ಲರ್ ಎಬ್ಬಿಸಿ ಹೋಗ್ಯಾನ. ಈಗ ಟ್ಯಾಕ್ಸಿ ಟ್ರೈಲರ್ ನೋಡಿ ನನ್ನ ಮ್ಯಾಗ ಯಾವಾಗಲೂ ನಿನ್ನ ಮದುವೆ ಹಾಕಿನಿ ನಿನ್ನ ಮದುವೆ ಹಾಕಿನಿ ಅಂತ ಹೇಳ್ತಿದ್ದಿಲ್ಲ. ಅಯ್ಯೋ ಅದನ್ನ ಗ್ಯಾರಂಟಿ ಹಿಡಿದೆ. ಹಂಗೆ ಜಾಕ್ ಮಂದಿಗೆ ಹೇಳಿನ ಮಜಾ ಕಟ್ಟ. ಜಗ್ಗಿ ಮಂದಿ ನೀನು ಸುಮ್ಮನೆ ಬಿಟ್ಟಿರ್ಬೇಕು, ನಾ ಬಿಡಕ್ಕೆಲ್ಲ. ಹಿಂಗಾಗ್ಲ ಸಿದ್ಯ ಮೊನ್ನೆ ನಿಂದ ಚಿಂತಿ ಒಳಗೆ ಹೊಟ್ಟೆ ತುಂಬ ಶಾವಿಗೆ ಪಾಯಸ ಕೊಂಡು ಮಕ್ಕೊಂಡಿದ್ಯಪ್ಪ. ನೋಡಪ್ಪ ಚಿಂತೆ ಹೊಡ್ತು ಬೂಟ್ ಹೋಗ್ತದ. ನನ್ನ ಹೆಣಕ್ಕೆ ಚಹಾ ಪಟ್ರೆ ಬಿಟ್ಟರೆ ಏನು ತಕ್ಕುವಂತ ಭಯ ಇಲ್ಲ. ರಾತ್ರಿ 12 ಗಂಟೆ ಸಮಯ. ಚುಮ್ಮು 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 ಚಳಿ ಬಿಟ್ಟಿತ್ತು. ಬಾಗಿಲು ಸಪ್ಳ. ಈಗೇನು ಕಾಂತಾರ ಚಾಪ್ಟರ್ ಒಂದು ಸ್ಟೋರಿ. ಸಮಯ 12 ಗಂಟೆ ಅಂದ್ಕೂಳೆ ನಿಮ್ಗೆಲ್ಲ ಬಿಗ್ ಬಾಸ್ ಗಿಲ್ಲಿ ನೆನಪಾಗಿರ್ಬೇಕಲ್ಲ. ನಾನು ಮೆಲ್ಕಾಸಿ ಎದ್ದು ಹೋಗಿ ಬಾಗ್ಲ ತೆಗೆದು ನೋಡ್ತೀನಿ, ನೀ ಬಂದು ನಿಂತಿ ಮುಂದೆ ಮುಸುಡಿನು 12 ರಾತ್ರಿ. ಮುಂಜಾನೆ 5 ಗಂಟೆ ಸುಮಾರು 1ಕ್ಕೆ ಬಂದ್ರೆ ಮಾಸ್ತರ್ ನೆನಪಿಸ್ತೀನಿ. ಬರ್ರಿ ಇಲ್ಲಿ ಯಾರೋ ಬಾವಿ ಬೈ ಬಂದು ಅವ್ರು ಬಂದು ಏನ್ ಮಾಡ್ಬೇಕಲ್ಲ? ನಾವು ಸೂರ್ಯನ ಬೈ ಬರ್ತಾನ ಕಡೆ ನಾ ಬಂದು ನಾ ಬಂದಿದ್ದೆ. ನೀನ ಏನು ಮುಂದೆ ಬಂದು ಬಂದವನಿ ನಾನಿಷ್ಟೇ ಬೇಡ ಬೇಡ ಅಂದ್ರು ನನ್ನ ಬಲತ್ಕಾರ ಮಾಡಿಬಿಟ್ಟಲ್ಲ. ಅವತ್ತು ಕಾಯಮ್ಮ ಒಪ್ಕೊಂಡಿಲ್ಲ, ಒಪ್ಕೊಂಡು ಕಾಯ ಚಪ್ಪಲೆ ಹೊಡಿಸೀನಿ. ಯಾವ್ದೋ ಹೂನ ನಿದ್ದಿಗಣ್ಣಾಗತ್ತೀನಿ, ಹೂ ಅನ್ಸಕತ್ ಬಿಟ್ಟ. ಅವರ ಮ್ಯಾಚ್ ಬಿತ್ ಮಾಡಕ್ ಬಂದ್ರೆ ಬ್ಯಾಡ್ರಿ, ನಮ್ಮ ಮನ್ಯಾಗ ಸಂಸ್ಕೃತಿ ಸರಿ ಇಲ್ಲ, ಬೈತಾರ. ನಾನು ಮಾಡಿದ್ದೆ. ಏನಪ್ಪ ಮುಂದೆ ಮುಂದೆ ಏನಾಗ್ತೈತಿ? ಸಿದ್ಧಾನ ಬಾಳ್ ಹಾಳು ಮಾಡಿದ್ನಲ್ಲ ಅಂತ ಎದ್ದು ನೋಡ್ತೀನಿ, ಕನಸು ಬಿದ್ದಿತ್ತು. ಗೀಜೆ 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 ವಿಚಿತ್ರ. ಕನಸ್ನಾಗ ಬಲಾತ್ಕಾರ ಹೊಟ್ಟಿಲಾಗಿ ಸುದ್ದಿನ ಎಲ್ಲಿಯೂ ಕೇಳಿಲ್ಲ. ಈ ಕೇಳಕತ್ತೀಯಲ್ಲ, ನೀ ಹೇಳಿದ್ದಲ್ಲ ನಮ್ಮ ಅಪ್ಪ ನನ್ನ ಹುಸ್ಸೊಳೆ ಮಗನ್ ಮಾಡಿ. ನಮಗೂ ಹಂಗ ಅನ್ಸಕತ್ತೈತಿ. ಏನ ಹುಸ್ಸೊಳೆ ಮಗ? ಹಂಗಲ್ಲ, ಇದ್ರ ಬಗ್ಗೆ ಚಿಂತೆ ಮಾಡಿ ಮಾಡಿ ನಮಗೂ ಎಲ್ಲಿ ಹುಚ್ಚ ಹಿಡಿತದ ಇಲ್ಲ ಅನ್ಸಕತ್ ಬಿಟ್ಟೈತಿ ಎಲ್ಲ. ಅವಂಗ ಹೊಡ್ತ ಭಯ. ನಾ ಇರ್ಲಾರ್ದಾಗ ಚಾಕು ತೋರಿಸಿ ಸಿರಿಂಜಿ ಇರಿಸ್ಬಿಟ್ಟವ. ಇಲ್ಲ ಇವತ್ತಿಂದ ನಿನ್ನೂ ಬಿಟ್ಟೆ. ನನ್ನೂ ಬಿಟ್ಟೆ ಮನಸ್ಸರ ಬಿಟ್ಟೆ ನೀವು ಹೋದ್ರೆ ನಿಮ್ಮ ಅಪ್ಪನ ತೊಗೊಂಬರ್ತೇವೆ. ಅವ ಮ್ಯಾನ್ ತಣ್ಣ ಹೋಗಿ ಕುಂತಾನ, ಕಿರಿಕಿರಿ ಬೇಡ, ಸುದ್ದಿ ಬರಬೇಡ. ನಿಮ್ಮ ಅವ್ನ ಸುದ್ದಿ ಬರ್ಲಿ. ನಿನ್ ತಂಡೆ ಯಾರೋ ಬರ್ಬೇಕ? ನಮ್ಮ ಫ್ಯಾಮ್ಲಿಗೆ ಏನಾರ ನಾವು ಉಲ್ಟಾ ಸುಲ್ಟಾ ಮಾತಾಡಿದ ಹಲ್ಲು ಮುರಿತಿದ್ದೆ. ಡಾಕ್ಟರ್ ಹಲ್ಲ ಹೆಂಗ್ ಜೋಡಿಸ್ಕೋಬೇಕನ್ನೋ ನನಗೆ ಚೆನ್ನಾಗಿ ಗೊತ್ತು ಮಗ. ಬರಬರಿ ಜೋಡಿಸಿ ಅಲ್ಲಿ ಪಾಪ ಸುಡಿ ಮಗ.
ಸಿಮೆಂಟ್ ಕಲಿಸಿ ಒತ್ತಿಬಿಟ್ಟೆ. ಗೊತ್ತಿಲ್ಲ ನಂದು ಹೇಳಿದ್ರು ಅಂಬುಜ ಸಿಮೆಂಟ್ ಊಟಿಗೆ ಕಾಯಿಸಿ ಅದಕ್ಕೆ ಸಣ್ಣ ಬಿರುಕು ಪಡಕತ್ತ. ನೋಡ್ರಿ ಸಾಹೇಬ್ರ ನಿಮ್ ಮೇಲೆ ಸುಮ್ನೆ ಅಪವಾದ ಕೊಡಕಿತ ನೀವ. ಹೊತ್ತು ಬಾಯ್ ಯಾವತ್ತು ಡಾಕ್ಟರ್ ಇದ್ದಿದ್ದೆ ಹೇಳೋದು ಮಡ್ಕೊಳ್ಳಿಕ್ಕಿಗೆ ಬೇಡ ಬೇಡ ಬಾಳೆಹಣ್ಣು ತಿನ್ಬೇಡ ಅಂತ ಕೇಳಿದ್ನೇನು ನನ್ನ ಮಾತು. ಇಲ್ಲ ಬಿಡಿಸೈತಿ ನಿಂಗೆ ಅಲಕ್ಕಿ ಬಾಳೆ. ಇಲ್ಲ ಬಾಬಾ ಅದು ತಿಂಗಳಿಗೆ 1-2 ತಿಂದ್ರೆ ಏನಾಗಲ್ಲ. ಹುಡುಗಿ ತೋಟಕ್ಕೆ ಹೋಗೆಲ್ಲ ಗೋನಿ ನೋಡ್ಬಿಟ್ಟಾಳ, ಹಸುವಿಗೆ 7-8 ಗಬ ಗಬ ತಿಂದ್ಬಿಟ್ಟಾಳ. ಅದು ರಿಯಾಕ್ಷನ್ ಆಗಿಬಿಟ್ಟಿದೆ. ಏನದು ಗ್ಯಾಸ್ ಗ್ಯಾಸ್ ಯಾವ್ದು ಎಕ್ಸ್ಪಿನ ಇದೆ ನಿಮ್ಮ ಪ್ರೈವೇಟ್ ಗ್ಯಾಸ್ ರೆಗ್ಯುಲೇಟರ್ ತರಲಿ ಅದಲ್ಲೇ ಅದಂತಾರಲ್ಲ ಮಗನ ಹೆಸರು ಗೊತ್ತಿಲ್ಲ ಅಸೆಂಬ್ಲಿಟಿ ಕಸಿ ಪಿಸಿಟಿ ಇನ್ನೆ 2 ತಿಂಗಳು ಹೋಗ್ಬಿಡ್ತೈತೆ ಅದು. ಅಲ್ಲಿ ಮಟ್ಟ ಭಜನೆ ಹಚ್ಕೊಂಡ್ರು ಮುತ್ತ ಮದುವೆ ಡೇಟ್ ಮುಗಿದು ಹೋಗ್ತಾವ ಜನವರಿಗೆ ಲಾಸ್ಟ್. ಸಟ್ನ ಇಬ್ರು ಮದುವೆ ಆಗ್ಬಿಡ್ರಿ, ತಾಳಿ ಪಾಳಿದ ವಿಚಾರ ಮಾಡ್ಬಿಡ್ರಿ. ನಾ ಸತ್ಯನ ಏನ್ ಬಾಬನ ನೋಡ್ಪ ನಿಮ್ಮಿಬ್ರು ಮೇಲೆ 6 ದೃಷ್ಟಿಯಿಂದ ಬಿಡ್ಬಾರ್ದು. ಅಯ್ಯೋ ಎಷ್ಟೊಂದು ಕೂಚಿ ಬಿಡಿದ್ವಿ ಅಪ್ಪ. ಅದ ನೀವು ಹಿಂಗೆ ಮುಂದೆ ತರಿಸೋದು ನಮ್ಮಂಥವ್ರು ಹೇಳಕ್ ಕಟ್ಟಿ ನಾವು ಜಾತ್ರೆ ನಮ್ಮ ಮಕ್ಕಳು ಕರ್ಕೊಂಡು ಅಂದ್ಕೊಳ್ಳಿ ನಿಮ್ಮ ದೋಸ್ತರ ಮುಂದೆಲ್ಲ ಹೇಳೋದು ಮೂಗು ನೋಡಿ ಸೇಮ್ ನನ್ನಂಗೆ ಇಲ್ಲ ಅಂತ ಸಗಣಿ ತಿನ್ನೋ ಗುಣ ತುಂಬ್ಯಾವಲ್ಲಿ ನಿನ್ನ ಹತ್ರ ನಮ್ಮನ್ನು ನೋಡ್ಲಿಕ್ಕೆ ನೀವು ಬರ್ಬೋದು ಮಾಡ್ಲಿಕ್ಕೆ ಬಂದ ಭಯ ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ನಿದ್ದೆ ಮಾಡಕ್ಕೆ ಹೋಗಲ್ಲ ಮನಸ್ಸುಂಟು, ನೀವು ಸೈಡ್ ನಿನ್ನ ಚಪ್ಪಲ್ಲೇ ಬಡ್ಲಿಕ್ಕೆ ಮನಸ್ಸು ಉಂಟು, ಆದ್ರೆ ಬರ್ತಾ ಇಲ್ಲ. ಯಾಕಂದ್ರೆ ತಾಜಾ ಹಣ್ಣು ತಿನ್ಬೇಕಂತ ಮಾಡಿದ್ದೆ, ಸಗಣಿ ತಿನ್ನಿಸ್ಬಿಟ್ಟೆ. ಗೊತ್ತಲ್ಲ ಬಾಯ್ನ, ಪರ ಹೆಣ್ಣು ಪರ ದನ ಪರ ವಸ್ತುಗೆ ಆಸೆ ಪಡುವನಲ್ಲಿ ಡಾಕ್ಟ್ರ ನಾ ಪ್ರೀತಿ ಮಾಡಿದ್ದ ಹೆಣ್ಣನ್ ಬಿಟ್ಟು ಬೇರೆ ಹುಡುಗಿಯರನ್ನ ಕಣ್ಣೆತ್ತಿ ನೋಡಿಲ್ ಮಗನ. ಕಾಮುಕರು ಟ್ರಿಕ್ಸ್ ಅವು. ನೀವು ಕಣ್ಣೆತ್ತಿ ನೋಡಲ್ಲ, ಬರೀ ಕೈಯಾಡಿಸ್ಬಿಟ್ಟು ಬಿಡ್ತೇವೆ. ನೀವು ಪ್ರೀತಿ ಮಾಡಿದ್ರೆ ಮತ್ತ ಒಮ್ಮೆನೂ ಮಾಡಲಿಲ್ಲಲ್ರಿ. ಈಗ ಒಂದು ಮಾಡಿದ್ದು ಸಾಕಾಗಿಲ್ಲ. ನೀವು ನೋಡಿ ಪೈಸೆ ನೋಡೋದ ನಮ್ಮ ಹೆಣಕ್ಕೆ ನಮ್ಮನ್ನು ಚಂದ ಮಾಡ್ತಾವ. ಈಗ ಒಂದ್ಸಲ ಮಾಡಿದಕ್ಕೆ ಮುಂದೆ ಇನ್ನೊಂದ್ಸಲ ಮಾಡಿದ್ರೆ ಹಿಂಗೆ ಹೋಗ್ಲಿಕ್ಕಂತ ಮಾಡ್ಲಿಕ್ಕೆ ಕಮ್ಮಿ. ಎಷ್ಟು ಬಂದಿದ್ದೀರಿ ಬಾಬಾ ನೀವು? ನಮ್ಮೊಬ್ಬರು ಸೇರಿಸಿರಿ ಇವ ಮಂದಿಗೆ. ಇನ್ನೊಂದು 3 ಮಂದಿನ ತೊಗೊಂಡು 10 ಮಂದಿನ ಶೋಧ ಮಾಡ್ಕೊಂಡ್ಬಿಡ್ರಿ. ಯಾಕಂತ ಬೇರೆ ಕಡೆ ಹಾಕೋದು. ಎಲ್ಲ ಹುಚ್ಚ ಜಾತ್ರೆ ಅಡ್ಡಾಡೋದು ನೀವು ಹಿಂಗ ಇಷ್ಟು ಅಡ್ಡಾಡಿ ನಿಮ್ಗೆ ತೋರಿಸಿಲ್ಲ. 6 ಚಿಲ್ಲರ್ ಲೋಡ್ ಮಾಡ್ತೀನಿ ನಾನು. ಅದನ್ನ ಚಿಲ್ಲರ್ ನಮ್ಮ ಹೆಣಕ್ಕೆ ತೋರು ಹೇಳ್ಬಿಡಿ. ಎಂತವ್ರು ಪ್ರೀತಿ ಮಾಡ್ಯಾರ ಅಕಿನೂ ತಲೆ ಕೆಟ್ಟಕಿಲ್ಲ ನೋಡ. ಆಕಿದ ತಲೆ ಕಟ್ಟಿಲ್ಲ, ಆಕಿ ನೇನು ಪ್ರೀತಿ ಮಾಡಿನಲ್ಲ, ಆಕಿ ನನ್ನ ತಲೆ ಕಡಿಸಾಳ. ಆಕಿ ಸಿಗ್ಲಿ ಅಂತ ಕಾಯಕತ್ತೀನಿ. ಎಂದು ಸಿಗ್ತಾಳೋ ಒಂದ ಸಾಯ್ತಾಳ. ನನಗೆ ಒಂದು ತಿಳಿಯವಂತ ತಿಳಿತಿತ್ತು ತಿಳಿಲಾರ್ದು ತಗೊಂಡು ನೀ ಏನ್ ಮಾಡಾಕಿ? ಯಾಕ ನೀನು ನನ್ನ ತಲೆ ಕಳಿಸ್ಬೇಕಂತದೇನು? ಹೇಳ್ತೀನಿ ಕೇಳಂಗಾರ. ಹಿಂದಕ್ಕೆ ನಾನು ಮೆಡಿಕಲ್ ಕಾಲೇಜ್ನ ಕಲಿಬೇಕಾದ್ರ ಒಂದು ಹುಡುಗಿ ಬೇಡ ಬೇಡ ಅಂದ್ರು ನನ್ನ ಪ್ರೀತಿ ಮಾಡ್ತೀನಂದ್ಲು, ಮದುವೆ ಆಗ್ತೀನಿ ಅಂದ್ ಮಾತು ಕೊಟ್ಲು. ಈ ವಿಷಯ ನಮ್ಮ ಅಪ್ಪ ಅಮ್ಮಗೆ ಹೇಳಿದಾಗ ಇತ್ತೊಬ್ಬ ಮಗ ಸುಖವಾಗಿರ್ಲಿ ಅಂತ ಅವರು ಮದುವೆಗೆ ಒಪ್ಪಿಗೆ ಕೊಟ್ಟರು. ಈ ಸಂತೋಷದ ವಿಷಯಕ್ಕೆ ಹೇಳ್ಬೇಕು ಅಂತ ಮನೆಗೆ ಹೋದಾಗ ಅಲ್ಲಿ ನಡೆದಿದ್ದ ಬೇರೆ, ಆಗಿದ್ದ ಬೇರೆ. ಅಲ್ಲಿ ಏನ್ ನಡೆದಿತ್ತು? ನೀವೇನ್ ನೋಡಿದ್ರಿ? ಏನಂತ ಹೇಳಿ, ನನ್ನ ಮೆಚ್ಚಿ ಮದುವೆ ಆಗಬೇಕಾದ ಹೆಣ್ಣು ಇನ್ನೊಬ್ಬನ ತೋಳ್ನಾಗ ಬೆಚ್ಚಗೆ ಮಲಗಿದ್ಲು. ನಮ್ ಸಿಕ್ಕಿ ಕೊಯ್ದಾಕಿನ ಖಲಾಸ್ ಮಾಡ್ಬೇಕು ಅಂತ ಕೊಡ್ಲಿ ತಗೊಂಡು ಹೋದೆ. ಸುತ್ತಮುತ್ತ ಐತೆ ಜನ ಇವ ಹುಚ್ಚ, ಇವನಿಗೆ ಹುಚ್ಚ ಹಿಡ್ದೈತಿ ಅಂತ ನನಗೆ ಹೊಡೆದು ಬಡ್ದು ಹೊರಗೆ ಹಾಕಿದ್ರು. ಇದನ್ನೆಲ್ಲ ನೋಡಿದು ನಮ್ಮ ತಂದೆ ತಾಯಿ ಕೊರಗಿ ಸತ್ತು ಹೋದ್ರು. ಇದ್ದೊಬ್ಬ ಅದಾಳು ಸತ್ತಾಳು ಅದು ನನಗೆ ಗೊತ್ತಿಲ್ಲ. ಆದ್ರೂ ನಾ ಬದುಕೀನಿ, ಬದುಕತ್ತೀನಿ. ಯಾಕ ಇಂದಲ್ಲ ನಾಳೆ ಆ ಹೆಣ್ಣು ನನ್ನ ಕೈಯಾಗ ಸಿಗ್ತಾಳ. ಆಕೆ ಎಂದು ಸಿಗ್ತಾಳ ಅಂದ ಸಾಯ್ತಾಳ. ನಿಮ್ಮಂಥವ್ರಿಗೆ ಮೋಸ ಮಾಡ್ಯಾಳ ಅಂದಿದ್ದ ಆಕೆ ಅಂತ ಮಾಲಿಗೆಟ್ಟ ಹೆಣ್ಣಿರ್ಬೇಕ್ರಿ. ನೀನ್ ಯಾ ಮಾ ಮುಳ್ಳಕ್ಕಿ ಅಂತ ನೀವ್ ಹಿಂಗ ರೆಡಿ ಆಗಿರಿ. ಹೊಳ್ಳಿ ಮಾಡಿ ನಮ್ಮ ದೋಸ್ತಿಗೆ ಡೈಲಾಗ್ 4 ಸಲ ಮೊನ್ನೆ ಕೈ ಮುಗಿದು ಕಾಲಿಗೆ ಬೀಳ್ತೀನಿ. ಏನ್ ಬಿದ್ರು ಅಟಾಕಿ. ನೀ ಯಾರಿಗ ಮೈ ಒಪ್ಸಿ ಅವ್ರ ಜೊತೆ ಮದುವೆ ಸುಖವಾಗಿ. ಪಾಪ ಸಿದ್ದಣ್ಣ ಇಂಥ ವಿಷಯದ ಒಂದು 600 ಸತಿ ಮೋಸ ಹೋಗ್ಯಾರ. ಅಂದ್ರೆ ನಾನು LED ಬಲ್ಪ್ ನಾ ಯಾರೇ ಕೇಳಲ್ಲ ಬಿಡ, ನಂದೇ ಕೇಳಲ್ಲ. ನಾನು ಕೇಳಿ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದುಳ ಮಾತಾಡಕತ್ತೀನಿ. ಏನಪ್ಪಾ ವಿಷಯ ಅಂದ್ರ, ಇಷ್ಟು ದಿನ ನಮ್ಮನ್ನ ರಂಗಭೂಮಿ ಬೆಳೆಸಿರಿ, ಬೆಳ್ಸಾಕತ್ತೀರಿ, ಹಾಗೆ ಯೂಟ್ಯೂಬ್ನಾಗೂ ಬೆಳ್ಸಾಕತ್ತೀರಿ. ನಿಮ್ಮ ಆಶೀರ್ವಾದದಿಂದ ನಾವೀಗ ನಮ್ದಾದಂತ ಒಂದು ನಾಟಕ ಕಂಪನಿ ಸಂಘ ಕಟ್ಕೊಂಡಿವಿ, ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ. ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿರಿ. ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ. ಆ ನಾಟಕನಾಗ ಪ್ರಮುಖವಾಗಿ ಹಾಸ್ಯ ಪಾತ್ರದಲ್ಲಿ ಮುದೋಳ್ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ್ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ. ಇನ್ನು ನಮ್ಮ ಮುದೋಳ್ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗ್ ಗಂಟೆ ಇರುತ್ತ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡ್ರಿ. ನಮಸ್ಕಾರ. ನಮಸ್ಕಾರ.